ಶುಕ್ರದಶೆ ನ್ಯೂಸ್ ಮೀಡಿಯಾ ವತಿಯಿಂದ ಸಾಧಕರ ಯಶೋಗಾಥೆ ವಿಶೇಷ ಸಂದರ್ಶನಕ್ಕೆ ಸಂಚಿಕೆ ಒಂದು ಸಾಧನೆಂಬ ಸಾಧಕರ ದಾಟಿ ಬಂದವರ ಕತೆ. ಈಗ ನಮ್ಮೊಂದಿಗೆ ಶಿಕ್ಷಕಿ ಶಿಲ್ಪಾವತಿ ಶಿವಮೊಗ್ಗ ಇವರೊಂದಿಗೆ ನಮ್ಮ ಶುಕ್ರದಶೆ ನ್ಯೂಸ್ ಮೀಡಿಯಾ ಸಂದರ್ಶನ ಮಾಡಿದ್ವಿ. ನಮಸ್ಕಾರ ಮೇಡಮ್. ನಮಸ್ಕಾರ. ನಿಮ್ಮ ಹೆಸರು ಮೇಡಮ್? ಶಿಲ್ಪಾವತಿ. ನೀವು ವೃತ್ತಿ ಯಾವುದು? ನಾವು ಶಿಕ್ಷಕರು. ಹವ್ಯಾಸಕ್ಕೆ ಸಾಹಿತ್ಯ. ನಿಮ್ಮದು ಯಾವ? ಸರ್ ನಾವು ಹುಟ್ಟೂರು ಆನವಟ್ಟಿ ಸರ್, ಸೊರಬ ತಾಲೂಕು ಆನವಟ್ಟಿ. ನಾವು ಈ ವೃತ್ತಿನಿರತವಾಗಿ ಇಲ್ಲಿ ಹೊಳಲೂರು, ಶಿವಮೊಗ್ಗ ತಾಲೂಕು ಹೊಳಲೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಈಗ 15 ವರ್ಷದಿಂದ ಇಲ್ಲೇ ನೆಲೆಸಿದ್ದೀವಿ ಸರ್. ಯಾವ ಶಾಲೆ? ಸರ್ ಮಹಾತ್ಮ ವಿದ್ಯಾಸಂಸ್ಥೆ. ಮಹಾತ್ಮ ಗಾಂಧಿ ವಿದ್ಯಾಸಂಸ್ಥೆಯಲ್ಲಿ ಎಷ್ಟು ವರ್ಷ ಆಗಿದೆ? 15 ವರ್ಷ. 15 ವರ್ಷ. ಮತ್ತು ನಿಮ್ಮದು ಎಷ್ಟು ಕೃತಿ ಹೊರಗಡೆ ಬಂದಿದೆ ಸಾಹಿತ್ಯ? ಸರ್ ಕೃತಿಗಳಂತಂದರೆ ಈಗ ನಾವು 4 ರಿಂದ 5 ಕೃತಿಗಳಲ್ಲಿ ನಮ್ಮದು ಒಂದು ಅಂದರೆ ಯಾವ್ಯಾವ ಕೃತಿ ಅಂದರೆ ನಿಮಗೆ ಸಾಹಿತ್ಯ ಯಾವ ರೀತಿ ಅಭಿರುಚಿ ಬೆಳೀತು? ಸರ್ ಮುಂಚೆ ಎಲ್ಲ ಒಂದು ಮೈಂಡಿಗೆ ಬರೋದು ಸರ್, ಏನಾದರೂ ಒಂದು ಬೇಜಾರಾದಾಗ, ಒಂದು ಖುಷಿ ಆದಾಗ, ಏನೋ ಒಂದು ಮನಸ್ಸಿಗೆ ಬರ್ತಾ ಇತ್ತು. ಬಂದಿರತಕ್ಕಂಥ ಒಂದು ಸಂದರ್ಭದಲ್ಲಿ ಏನು ಮಾಡ್ತಿದ್ವಿ ಅನ್ನೋ ಒಂದು ಹಾಳೆ ಹಿಂದ್ಗಡೆನೋ ಅಥವಾ ನೋಟ್ಸಲ್ಲೋ ಒಂದೆರಡು ಬರಿತಾ ಇತ್ತು ಸರ್. ಅದು ಬರಿತಾ ಅದು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇತ್ತು. ಆದರೆ ಎಲ್ಲೂ ಅದನ್ನು ಯಾವುದೇ ಗ್ರೂಪ್ಗಳಲ್ಲಿ, ಯಾವುದೇ ವೇದಿಕೆಗಳಲ್ಲಿ ಹಂಚ್ಕೊಳ್ಳಿಕ್ಕೆ ಅವಕಾಶ ಸಿಗ್ತಿರ್ಲಿಲ್ಲ ಸರ್. ನೀವು ತುಂಬ ಕಷ್ಟಪಟ್ಟು ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡು ಭಾಳ ತೊಳಲಾಟ, ನಿಮ್ಮದೇ ಆದಂಥ ಜೀವನ, ವೈಯಕ್ತಿಕ ಇವೆಲ್ಲ ನೋವುಗಳನ್ನು ಅನುಭವಿಸಿ ಕೂಡ ನೀವು ಒಂದು ಸಾಹಿತ್ಯ ಅಭಿರುಚಿಯಲ್ಲಿ ಒಂದು ಹವ್ಯಾಸ ವೃತ್ತಿಯಾಗಿ ಮಾಡ್ಕೊಂಡಿದ್ದೀರ. ಹೇಗೆ ಅದೆಲ್ಲ ನಿಮ್ಗೆ? ಯಾಕಂದರೆ ಶಿಕ್ಷಕ ವೃತ್ತಿ ಅನ್ನೋದು ಒಂದು ವೈಟ್ ಕಾಲರ್ ಜಾಬ್ ಇದ್ದಾಗಿ ಯಾವುದೇ ಥರದ್ದು ಇದು ಬರಲ್ಲ ಮಂಚ. ಆದರೂ ಕೂಡ ಎಲ್ಲ ಒಂದು ಕಡೆ ಸಾಹಿತ್ಯಿಕವಾಗಿ ಅಗಾಧವಾದ ಉಲ್ಲಾಸ, ಬರೀತಕ್ಕಂಥ ಶೈಲಿ, ನಿಮ್ಮದೇ ಆದಂಥ ಉತ್ಸಾಹ ಇದೆ. ಹೇಗೆ ಹೇಗೆ ರೂಢಿಸ್ಕೊಂಡ್ರಿ ಅಂತ? ಸರ್ ಈಗ ನಾವು ಬದುಕು ಅಂತ ಏನು ಕರಿತೀವಿ, ಜೀವನ ಅನ್ನೋದು ಒಂದು ಏನಿದೆ, ಅದು ನಮಗೆ ದೊಡ್ಡ ಶಿಕ್ಷಕರು. ಬದುಕೇ ಒಂದು ಶಿಕ್ಷಣ ಕಲಿಸ್ತಕ್ಕಂಥ ಒಂದು ಶಾಲೆ. ನಾವೇನು ಮಾಡ್ತೀವಿ, ಭಾಳ ಕಡುಬಡತನದಿಂದ ಬಂದಿರೋದು ನಾವು. ನಮ್ಮ ತಂದೆಯವರು ತಾಯಿಯವರು ಶ್ರೀಮಂತರೇನಲ್ಲ, ಕಡುಬಡತನ. ಹೇಗೆ ಅಂದರೆ ಪ್ರತಿದಿನ ಕೂಲಿ ಕೆಲಸಕ್ಕೆ ಹೋಗ್ತಿದ್ರು. ಮತ್ತು ವಾರಕ್ಕೆ ಒಮ್ಮೆ ಶನಿವಾರದೊಂದು ಸಂತೆಯಲ್ಲಿ ಉಪ್ಪನ್ನು ಮಾಡ್ತಾಯಿದ್ರು. ಈ ರೀತಿಯಾಗಿರ್ತಕ್ಕಂಥ ಒಂದೊಂದು ಕಡು ಕಷ್ಟಕರ ಜೀವನವನ್ನು ನಡೆಸಿದಾಗ ನಾವು ಚಿಕ್ಕ ವಯಸ್ಸಿಂದಲೇ ನೋಡ್ತಾ ಇದ್ವಿ, ನಮ್ಮ ತಂದೆ ತಾಯಿ ಕಷ್ಟ ಎಲ್ಲ ನೋಡ್ತಾ ಇದ್ವಿ. ಹೇಳಬೇಕು ಅಂದರೆ ಸರ್, ನಾನು ಫಸ್ಟ್ ಇಯರ್ PUC ಅಲ್ಲಿವರೆಗೂ ಸಂತೆಯಲ್ಲಿ ನಮ್ಮ ತಂದೆ ತಾಯಿ ಜೊತೆ ಉಪ್ಪು ಮಾಡ್ತಾಯಿದ್ದೆ ನಾನು ಕೂಡ. ಎಷ್ಟು ವರ್ಷದಿಂದ ಸರ್ ನಾನು ನನ್ನ 3ನೇ ಕ್ಲಾಸ್ ಹೋಗ್ತಾ ಇದ್ದೆ. ಆ 3ನೇ ಕ್ಲಾಸಿಂದಲೇ ನನಗೆ ಅದೇ ಸಂತೆಯಲ್ಲಿ ಒಂದೊಂದು ಪ್ಲೇಸ್ ಉಪ್ಪು ಮಾರಕ್ಕೆ ಅಮ್ಮ ಒಂದು ಹತ್ರ ಅಂಗಡಿ ಹಾಕ್ತಾ ಇದ್ರು. ಈಗ 2 ವರ್ಷದಿಂದ ಅನುಭವಿಸಿದ್ವಿ ಸರ್. ನಮ್ದು ಆಕ್ಸಿಡೆಂಟ್ ಆಗಿ, ಅಪಘಾತ ಆಗಿ, ನಮ್ಮ ಅಪ್ಪ ಅಮ್ಮ ತಿಳ್ಕೊಂಡು ನಂದು ಕಾಲೆಲ್ಲ ಫ್ರ್ಯಾಕ್ಚರ್ ಆಗಿಲ್ಲ, ಓಡಾಡಲಿಕ್ಕೆ ಬರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ನಾವು ಬಂದಾಗ, ಡ್ಯೂಟಿಗೆ ಜಾಯ್ನ್ ಆಗಬೇಕು ಅಂತ ಬಂದಾಗ ಮಕ್ಕಳು ಕಟ್ಕೊಂಡು ಅಲ್ಲಿಂದ ಒಂದು 2 ವರ್ಷ ಯಾರು ಹೇಗಿದ್ದೀರಾ ಅಂತ ಕೇಳಿಲ್ಲ ಸರ್. ಅಂದರೆ ನಾವು ಕಷ್ಟವಿದ್ದಾಗ ಯಾರು ಇರಲ್ಲ ಅಂತ ಒಂದು ಸಾಕ್ಷಿ ಸರ್. ಎಲ್ಲಾದರೂ ಮತ್ತೆ ಮಾತಾಡ್ಸಿದ್ರೆ ಕೇಳಿದ್ರೆ ಎಲ್ಲ ನಮಗೆ ಕೇಳಿಬಿಡ್ತಾರೆ, ನಾವೆಲ್ಲಿ ಕೊಡಬೇಕು, ಇದು ಬಂದ್ಬಿಡ್ತದೆ. ಆದರೆ ದುಡ್ಡು ಇವತ್ತು ಕೋಟಿ ರೂಪಾಯಿ ದುಡಿಬೋದು ಸರ್, ಅದು ನಾಳೆ ಅದಿರುತ್ತೆ ಅಂತ ಯಾರಿಗೂ ಲೆಕ್ಕ ಇಲ್ಲ. ಅದೊಂಥರ ದುಡ್ಡು ಅನ್ನೋದೇನಿದೆ ನೀರಿನ ಮೇಲೆ ಗುಳ್ಳೆ ಇದ್ದಾವೆ, ಯಾವಾಗ ಹೋಗುತ್ತೆ ಯಾವಾಗ ಸಿಗುತ್ತೆ ಗೊತ್ತಿಲ್ಲ. 1 ಕೋಟಿ ರೂಪಾಯಿ ದುಡ್ಡು ನಾಳೆ ಇಟ್ಕೊಬೋದು, ಆದರೆ ಜೀವ ಅನ್ನೋದೊಂದು ಇದೆಯಲ್ಲ ಸರ್, ಗೊತ್ತಿಲ್ಲ ಸರ್. ಯಾವ ಕ್ಷಣಕ್ಕೆ ಬರುತ್ತೆ, ಯಾವ ಕ್ಷಣಕ್ಕೆ ಹೋಗುತ್ತೆ, ಯಾವುದೇ ಕಾರಣಕ್ಕೂ ಅದು ನಾವು ಮೂಲ್ಯ ಮಾಡೋಕ್ಕೂ ಆಗುತ್ತೆ ಸರ್. ನೀರಿನ ಮೇಲೆ ಗುಳ್ಳೆ ಇದ್ದಾವೆ. ಈಗ ಅವರಿಗೆ ಸಾಹಿತ್ಯಿಕವಾಗಿ ನಿಮ್ಮ ವೃತ್ತಿ ಜೊತೆಗೆ ತಗೊಂಡೋಗ್ತಾ ಇದ್ದಾರೆ. ನಿಜ ಹೇಳಬೇಕು ಅಂದರೆ ಸರ್, ನಾನು ನಮ್ಮ ತಂದೆ ತಾಯಿನ ಕಳ್ಕೊಂಡು, ನಮ್ಮ ಯಜಮಾನ ಕಳ್ಕೊಂಡು, ಬಂಟಿಯಾಗಿ 2 ಮಕ್ಕಳನ್ನ ಹಿಡ್ಕೊಂಡು ನಿಂತಾಗ ಏನೂ ಬೇಡ ಅನಿಸಿತ್ತು ನನಗೆ. ಜೀವನನೇ ಬೇಡ ಯಾರು ಬೇಡ. ಯಾಕಂದ್ರೆ ಎಲ್ಲರೂ ದೂರ ಮಾಡಿಬಿಟ್ರು. ಈ ಕಷ್ಟಗಳು ಮೈಮೇಲೆ ಕಷ್ಟಗಳು. ಅವಾಗ ಸ್ನೇಹಿತರೆಲ್ಲ ದೂರ ಆಗ್ಬಿಟ್ರು ಸರ್. ಎಂಥ ಸ್ನೇಹಿತರು ಅಂತಂದರೆ, ಎಷ್ಟು ಜೊತೆ ಹೇಗಿದ್ದರು ಎಲ್ಲ ಸ್ನೇಹಿತರು ದೂರ ಆಗ್ಬಿಟ್ರು. ಒಬ್ಬಂಟಿ ಆಗ್ಬಿಟ್ಟೆ ನಾನು. ಆ ಒಬ್ಬಂಟಿ ಆದಂಥ ಸಂದರ್ಭದಲ್ಲಿ ನನ್ನ ಕೈ ಹಿಡಿದಿದ್ದು ಈ ಸಾಹಿತ್ಯ ಕ್ಷೇತ್ರ. ಸಾಹಿತ್ಯ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸರ್ ನಾವಿದ್ದೀವಿ.
ಈಗ ದುಡ್ಡು ಕೊಟ್ಟು ನಾವಿದೀವಿ ಅನ್ನೋದ್ರೆ ಅಲ್ಲ ಸರ್, ನಾವಿದೀವಿ ಅಂತಲ್ಲ, ಒಂದಿಷ್ಟು ಸಮಾಧಾನದ ಮಾತುಗಳಿರುತ್ತಲ್ಲ ಸರ್, ಸ್ಫೂರ್ತಿ. ನಾವು ಬದುಕಬೇಕು ನಾವು ಇನ್ನೂ ಬದುಕಬೇಕಪ್ಪ, ಏನಾದ್ರು ಸಾಧನೆ ಮಾಡ್ಬೇಕು, 2 ಮಕ್ಕಳಿದ್ದಾರೆ, ಸಾಕ್ಬೇಕು ಅನ್ನೋದಕ್ಕೆ ಕುಗ್ಗಿಯೋದ ಮನಸ್ಸಿಗೆ ಸಾಹಿತ್ಯ ಒಂದು ನಿಮಗೆ ಪ್ರೇರೇಪಣೆ ಕೊಡುತ್ತೆ. ನಾನು ನಿಜವಾಗ್ಲೂ ಮರೆಯೋ ಹಾಗಿಲ್ಲ ಸರ್ ಅದನ್ನ. ನನ್ನ ಸಾಹಿತ್ಯ ಕ್ಷೇತ್ರಕ್ಕೂ ಮರೆಯೋಂಗೇ ಇಲ್ಲ. ನಾನು ಇವತ್ತು ಬದುಕಿದ್ದೀನಿ ಅಂದ್ರೆ ನಾನು ಉಳಿಸಿರೋದು ಆ ಸಾಹಿತ್ಯ ಕ್ಷೇತ್ರ. ನೋಡಿ, ಒಬ್ಬ ನೀವು ಹೇಳಿದಾಗೆ ಒಬ್ಬ ರೋಗಿಷ್ಟಿನ ಒಬ್ಬರು, ಆಮೇಲೆ ಏನು ಆರೋಗ್ಯ ಸರಿ ಇಲ್ಲದೆ ಇರೋಲ್ಲ ಸರಿ ಮಾಡ್ತಕ್ಕಂಥದ್ದು ಸಾಹಿತ್ಯ. ಅದು ಎಷ್ಟು ಮೌಲ್ಯ ಇದೆ ನೋಡಿ. ಸಾಹಿತ್ಯದಿಂದನೇ ಸ್ಫೂರ್ತಿ, ಆಮೇಲೆ ಸಾಹಿತ್ಯ ಬದುಕಿಸುತ್ತೆ, ಉತ್ಸಾಹ ನೀಡುತ್ತೆ, ಆಮೇಲೆ ಏನೆಲ್ಲ ಸಾಮಾಜಿಕವಾಗಿ ಮಾದರಿ ಬದುಕಲಿಕ್ಕೆ ಸಹಕಾರಿ ಆಗ್ತದೆ ಅಂತ ಕಲಿಸ್ಕೊಡ್ಬೇಕು ಸಾಹಿತ್ಯ. ಇವತ್ತು ನನಗದು ಚಾಲೆಂಜ್ ಆಗಿ ಬಂದಿದೆ, ಛಲ ಹುಟ್ಟಿದೆ. ಎಲ್ಲ ಒಂದು ಕಡೆ ಈಗ ಇನ್ನೂ ಇದಾಗ್ತಾ ಇಲ್ಲ. ನಾವು ಕನ್ನಡ ಶಾಲೆಗಳು ಭಾಳ ಮಾರುತ್ತದೆ. ಕನ್ನಡ ಶಾಲೆಗಿಂತ ಇಂಗ್ಲಿಷ್ ಶಾಲೆ ನಮ್ಮ ಜನರಲ್ಲಿ ವ್ಯಾಮೋಹ ಇದೆ. ಕನ್ನಡ ಸಾಹಿತ್ಯ ಅಗಾಧವಾಗಿ ಬೆಳೆದಿದೆ. ಕುವೆಂಪು, ದಾರಬೇಂದ್ರೆ, ಅನೇಕ ಕವಿ ಈ ನಾಡು ನುಡಿ ರಸಋಷಿಗಳು ಕಟ್ಟಿದ್ದಾರೆ. ಎಲ್ಲ ಒಂದು ಕಡೆ ಕನ್ನಡಕ್ಕೆ ಇಷ್ಟೊಂದು ಆಧುನಿಕ ಕಾಲದಲ್ಲೂ ಕೂಡ ಎಲ್ಲ ಒಂದು ಕಡೆ ವ್ಯಾಮೋಹ, ಇಂಗ್ಲಿಷ್ ವ್ಯಾಮೋಹ ಯಾಕೆ ಅಂತ ನೀವು ಕನ್ನಡ ಬರ್ತಕ್ಕಂಥ ಈ ಟೆಕ್ನಾಲಜಿ ಅಂತ ಏನು ಕರಿತಿರುತ್ತೆ, ಮುಂದುವರೆದಿರ್ತಕ್ಕಂಥ ಮಾಧ್ಯಮಗಳಾಗಿರ್ಬೋದು, ಈ ತಂತ್ರಜ್ಞಾನ ಏನು ಮುಂದುವರಿತಾ ಇದೆ ತಂತ್ರಜ್ಞಾನ, ಅದು ನಮ್ಮನ್ನ ಮುಂದೆ ತಗೊಂಡು ಹೋಗ್ತಾ ಇದೆ ಸರ್. ತುಂಬ ಹೆಂಗೆ ಅಂದರೆ ಈಗ ಕನ್ನಡ ಅಂದರೆ ಕನ್ನಡ ಶಾಲೆಗಳಂದ್ರೆ ಕನ್ನಡ ಶಾಲೆಗೆ ಏನು ಕಲಿಸ್ತಾರೆ, ಬೇಜವಾಬ್ದಾರಿತನ ಅಸಡ್ಡೆಯಿಂದ ಮಾತಾಡ್ತಾರೆ. ನಮ್ಮ ಮಗ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಹೋಗ್ತಾ ಇದ್ದಾನೆ, ಇಂಗ್ಲೀಷ್ ಕಲಿತಾ ಇದ್ದಾನೆ, ಮುಂದೆ ಅವ್ರು ಏನಾಗ್ತಾರೆ ಅನ್ನೋದು ಅವರಿಗೆ ಈಗ ಇದು ಇಲ್ಲ, ಅರಿವಿಲ್ಲ. ಆ ಪೋಷಕರಿಗೆ ನನ್ನ ಮಗ ಮುಂದೆ ಈಗಲೇ ನಾನು 1 ಲಕ್ಷ ಡೊನೇಷನ್ ಕೊಟ್ಟು ಪ್ರೈವೇಟ್ ಶಾಲೆಗೆ ಫಸ್ಟ್ 1ನೇ ತರಗತಿಯಿಂದಲೇ ಕಳಿಸಿದ್ರೆ ಮುಂದೆ ಅವನ ಎಜುಕೇಶನ್ ನಾನು ಎಷ್ಟು ದುಡ್ಡು ಹಾಕಬೇಕು ಅನ್ನೋ ಅರಿವಿಲ್ಲ. ಅವ್ನಿಗೆ ಯಾವ ರೀತಿಯಾದಂಥ ಎಜುಕೇಶನ್ ಒಂದು ಕೊಡ್ತಾ ನಾನು ಎಷ್ಟು ದುಡ್ಡು ಕೊಟ್ಟಬಲ್ಲೆ ಅದಿಲ್ಲ. ಇದೆ ಸರ್, ಈಗ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಅದರದ್ದೇ ಆಗಿರ್ತಕ್ಕಂಥ ಕಲಿಕೆ ಇದೆ. ಆದರೆ ಕನ್ನಡ ಮಾಧ್ಯಮ ಶಾಲೆಗಳು ಇನ್ನು ಕಡಿಮೆ ಇದ್ದಾರೆ. ಎಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ. ಸರ್ಕಾರದಿಂದ ಎಲ್ಲ ಸೌಲಭ್ಯನೂ ಇದೆ ಸರ್. ಇವಾಗ ಏನೂ ಜರಿಯೋ ಹಾಗಿಲ್ಲ. ನಾಡು ನುಡಿ ಸಂಸ್ಕೃತಿ, ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗಬೇಕು ಅಂದರೆ ಅದೊಂದು ಹಾದಿ ಸರ್. ನೋಡ್ರಿ, ನೀವು ಕನ್ನಡ ಶಾಲೆಗಳಲ್ಲಿ ಹೋಗಿ ನೋಡಿ, ಪ್ರೈವೇಟ್ ಶಾಲೆಗಳಲ್ಲಿ ಹೋಗಿ ನೋಡಿ, ನಮ್ಮ ಕನ್ನಡ ಶಾಲೆಯ ಮಕ್ಕಳಲ್ಲಿ ಬರ್ತಕ್ಕಂಥ ಮಾತುಗಳು, ಬಾಯಿಗಳು ಅಂದರೆ ಹೇಳ್ತಕ್ಕಂಥವ್ರು ನಮ್ಮ ಕನ್ನಡ ನಾಡಿನ ಬಗ್ಗೆ, ಸಂಸ್ಕೃತಿಯ ಬಗ್ಗೆ. ಹಾಂ ಸರ್, ಈಗ ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂಥ ಮಕ್ಕಳು ಎಲ್ಲಿ ಹೋದ್ರೂ ಅವರು ಬಚಾವಾಗಿ ಬರ್ತಾರೆ ಸರ್, ಬದುಕ್ತಾರೆ. ಅದೇ ನಮ್ಮ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಓದಿದ್ರು ಅವ್ರ ತಂದೆ ತಾಯಿನೇ ಸಾಕ್ಬೇಕು ಸರ್. ನೀರಲ್ಲಿ ಕನ್ನಡದಲ್ಲಿ ಓದಿರೋ ಮಕ್ಕಳು ಸ್ಟ್ರಗಲ್ ಆಗಿರ್ತಾರೆ, ಸ್ಪೋರ್ಟಿವ್ ಆಗಿರ್ತಾರೆ. ಮತ್ತೆ ಏನಾದರೂ ಖುಷಿ ವಿಚಾರಗಳು ಮತ್ತು ನೋವಿನ ವಿಚಾರಗಳು ಹಂಚ್ಕೊಂಡಿದ್ದೀವಿ ನಾವು ಮೀಡಿಯಾದಿಂದ. ಭಾಳ ಸಂತೋಷ ಆಗ್ತದೆ. ನಮ್ಮ ಒಂದು ಸ್ಫೂರ್ತಿ ಮಾತುಗಳನ್ನು ಕೇಳಿ ಕನ್ನಡ ನಾಡು ನುಡಿ, ಆಮೇಲೆ ಕನ್ನಡ ಬಗ್ಗೆ ಶಾಲೆಗಳ ಬಗ್ಗೆ ಇರ್ತಕ್ಕಂಥ ಗೌರವ, ಆಮೇಲೆ ನಿಮ್ಮ ಮಹಿಳೆಯ ಬಗ್ಗೆ ಇರ್ತಕ್ಕಂಥ ಗೌರವ, ಸೋಷಿಯಲ್ ಚಿಂತನೆ ಎಲ್ಲವೂ ಕೂಡ ನಮ್ಮ ಸಂದರ್ಶನದಲ್ಲಿ ನಮ್ಮ ಮೀಡಿಯಾದಲ್ಲಿ ಭಾಳ ಚೆನ್ನಾಗಿ ನೀವು ವ್ಯಕ್ತಪಡಿಸಿದ್ರಿ. ಇದು ಜನರಿಗೆ ಪ್ರಸಾರ ಆಗ್ತದೆ. ಧನ್ಯವಾದಗಳು ಸರ್. ನಿಮಗೂ ತುಂಬ ಧನ್ಯವಾದಗಳು. ಯಾಕಂದರೆ ಈ ರೀತಿಯಾದಂಥ ಅವಕಾಶಗಳು ಸಿಗೋದು ಕಡಿಮೆ, ಎಲ್ಲೋ ಅಪರೂಪಕ್ಕೆ ಒಬ್ಬರಿಗೆ ಸಿಗುತ್ತೆ. ಇಂಥ ಒಂದು ಅವಕಾಶನ ನೀವು ನನಗೆ ಮಾಡಿಕೊಟ್ಟಿದ್ದೀರಾ. ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ನನಗೆ ಸಾಲದು. ಯಾಕೆ ಅಂತಂದರೆ ನಾವು ಮಾತಾಡುವಾಗ ನಗ್ತಾ ಮಾತಾಡ್ತೀವಿ, ಆದರೆ ಆ ಹೃದಯದಲ್ಲಿ ಆ ಮನಸ್ಸಲ್ಲಿ ಎಷ್ಟು ನೋವಿರುತ್ತೆ ಅಂತ ಅಂದರೆ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಅಥವಾ ಅವ್ರ ಥರನೇ ಬಳಲಿರೋ ಇನ್ನೊಬ್ಬ ವ್ಯಕ್ತಿಗೆ ಮಾತ್ರ ಗೊತ್ತಿರುತ್ತೆ, ಅಂದರೆ ನೊಂದವರಿಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ಅದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಅರ್ಥ ಮಾಡ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಬಂದು ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ. ಇದನ್ನು ಯಾವತ್ತಿಗೂ ಮನೆಯಿಲ್ಲ ಸರ್. ಧನ್ಯವಾದಗಳು. ಧನ್ಯವಾದಗಳು ಸರ್.